ನೋಡಿ, ಇವಾಗ ಹರ್ಮುಜ್ ಜಲಸಂಧಿಯಿಂದ ಶಿಪ್ಗಳನ್ನ ಮೂವ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ, ಅಂದ್ರೆ ರಾಜತಾಂತ್ರಿಕ ಗೆಲುವದು. ಬಟ್ ಅದರ ಸ್ಟೇಟಸ್ ಏನು, ಶಿಪ್ ಎಲ್ಲಿದೆ, ಎಷ್ಟು ದಿನಗಳಿಗೆ ರೀಚ್ ಆಗುತ್ತೆ, ಇದ್ರ ಬಗ್ಗೆ ಅಧಿಕೃತ ಮಾಹಿತಿಗಳು ಏನ್ ಲಭ್ಯವಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಾಗ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಹರ್ಮುಜ್ ಜಲಸಂಧಿಯಿಂದ ಹಡಗುಗಳು ದಾಟಿವೆ ಅನ್ನೋದು ಗೊತ್ತಾಗ್ತಾ ಇದೆ. ಜಲಸಂಧಿಯಿಂದ ಭಾರತದ 2 ಹಡಗುಗಳು ಇದಾಗಲೇ ದಾಟಿದೆ. ಇದನ್ನ ಭಾರತೀಯ ವಿದೇಶಾಂಗ ಇಲಾಖೆ ಖಚಿತಪಡಿಸ್ತಾ ಇದೆ. ಹಡಗು ಸಚಿವಾಲಯದ ರಾಜೇಶ್ ಕುಮಾರ್ ಸಿನ್ಹಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಸಿಲುಕಿದ್ದು, ನಿನ್ನೆ 24 ಹಡಗುಗಳು ಅಲ್ಲಿ ಸಿಕ್ಕಾಕೊಂಡಿದ್ವು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 2 ಹಡಗುಗಳು ಜಲಸಂಧಿಯನ್ನ ದಾಟಿವೆ, ಅಂದ್ರೆ ಹರ್ಮುಜ್ ಜಲಸಂಧಿಯನ್ನ ಪಾಸ್ ಆಗಿದೆ ಅಂತ. ಅದರಲ್ಲಿ ಶಿವಾಲಿಕ್ ಹಾಗೆ ನಂದಾದೇವಿ ಹಡಗು ಭಾರತದತ್ತ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅರಬ್ನಿಂದ ಗ್ಯಾಸ್ ಹೊತ್ತು ತರ್ತಾ ಇದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ರಾಜೇಶ್ ಸಿನ್ಹಾ. ಗುಜರಾತ್ನ ಮುಂದ್ರಾ ಕಾಂಡ್ಲಾ ಬಂದರಿಗೆ ಬರ್ತಾ ಇದೆ ಅನ್ನೋದಾಗಿ ಪೋರ್ಟ್ ಡೀಟೇಲ್ ಅನ್ನ ಕೂಡ ಹೇಳ್ತಾ ಇದ್ದಾರೆ. 92,700 ಮೆಟ್ರಿಕ್ ಟನ್ LPGಯನ್ನ ತರ್ತಾ ಇದೆ, ಅಷ್ಟು ಸಾಮರ್ಥ್ಯದ ಶಿಪ್ ಇದು ಅಂತ ಗೊತ್ತಾಗ್ತಾ ಇದೆ. ಹಡಗು ಸಚಿವಾಲಯದ ರಾಜೇಶ್ ಕುಮಾರ್ ಸಿನ್ಹಾ ಈ ಹೊರ್ಮುಜ್ ಜಲಸಂಧಿಯಿಂದ ಹೊರಟಿರುವಂತಹ ಶಿಪ್ಗಳ ಡೀಟೇಲ್ ಅನ್ನ ಹೇಳ್ತಾ ಇದ್ದಾರೆ. ಎಲ್ಲಿಂದ ಹೊರಡ್ತಾ ಇದೆ, ಜೊತೆಗೆ ಎಷ್ಟು ಹಡಗುಗಳು ನಮ್ದು ಸಿಕ್ಕಾಕೊಂಡಿತ್ತು, 24 ಹಡಗುಗಳು ಸಿಕ್ಕಾಕೊಂಡಿತ್ತು ಅನ್ನೋದಾಗಿ, ಜೊತೆಗೆ ಇವತ್ತು ಬೆಳಗ್ಗೆ 2 ಹಡಗುಗಳು ಜಲಸಂಧಿಯನ್ನ ದಾಟಿದೆ ಅಂತ ಹೇಳ್ತಾ ಇದ್ದಾರೆ.